ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಷ್ಟು ಅಮೌಂಟ್ ಸಿಗುತ್ತೆ ಮತ್ತು ಲಾಸ್ಟ್ ಡೇಟ್ ಯಾವಾಗ ಅನ್ನೋದನ್ನ ಡೀಟೇಲಾಗಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಪ್ಲೈ ಮಾಡೋದನ್ನ ತಿಳಿಸ್ಕೊಡಲ್ಲ, ಏನೆಲ್ಲ ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ವಿವರನ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಇವಾಗ ಇಲ್ಲಿ ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆ SWD ಮತ್ತು ಬುಡಕಟ್ಟು ಕಲ್ಯಾಣ ಇಲಾಖೆ TWD ಪರಿಚಯಿಸಿದ ಕರ್ನಾಟಕದ ಬಹುಮಾನ ಹಣ ವಿದ್ಯಾರ್ಥಿ ವೇತನ 2026 ಅಂದರೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ 2026 ಅಂದ್ಬಿಟ್ಟು ಯಾರಿಗೆಲ್ಲ ಸಿಗುತ್ತೆ ಅಂದರೆ SC ST ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಬೆಂಬಲಿಸುವ ಗುರಿಯಾಗಿ ಇದನ್ನು ಕೊಡಲಾಗುತ್ತದೆ. ಅವ್ರಿಗೆ ನೆಕ್ಸ್ಟ್ ಪ್ರೋತ್ಸಾಹಧನ ಅಂತ ಅಂದ್ಬಿಟ್ಟು ಕೊಡ್ತಾರೆ. ನೆಕ್ಸ್ಟ್ ಮುಂದೆ ಓದ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಯಾರಿಗೆಲ್ಲ ಅಂತಂದರೆ SLC ಪಾಸ್ ಆಗಿರೋಂಥ ಮಕ್ಕಳು, PUC ಪಾಸ್ ಆಗಿರೋ, ಡಿಪ್ಲೊಮೊ, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಟ್ ಆಗಿರೋಂಥದ್ದು, ವೃತ್ತಿಪರ ಕೋರ್ಸ್ಗಳು ಇರ್ಬೋದು, ಪ್ರೊಫೆಷ್ನಲ್ ಕೋರ್ಸ್ಗಳಾಗಿರ್ಬೋದು, ಯಾವುದೇ ಕೋರ್ಸ್ಗಳು ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಇದನ್ನು ಪ್ರೋತ್ಸಾಹಧನ ಅಂತ ಅಂದ್ಬಿಟ್ಟು ಕೊಡಲಾಗುತ್ತದೆ. ನೋಡ್ತಾ ಇರ್ಬೋದು ಕರ್ನಾಟಕ ಪ್ರಶಸ್ತಿ ಹಣ ವಿದ್ಯಾರ್ಥಿ ವೇತನ ಅಂತ ಅಂದ್ಬಿಟ್ಟಿದ್ದು SWD ಮತ್ತು TWD ಕರ್ನಾಟಕ ಸರ್ಕಾರ SC ST ಮಕ್ಕಳಿಗೆ ಮಾತ್ರ ಸಿಗುತ್ತೆ. ಮತ್ತು ಶೈಕ್ಷಣಿಕ ವರ್ಷ 25-24 ಸಾಲಿನ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಮಾತ್ರ. ಎಷ್ಟು ಅಮೌಂಟು ಅಂದರೆ ನೋಡ್ತಾ ಇಲ್ಲ, 7,000ದಿಂದ 35,000ವರೆಗೂ ನಿಮಗೆ ಕೊಡ್ತಾ ಇರ್ತಾರೆ. ಎಲ್ಲಿ ಅಪ್ಲೈ ಮಾಡೋದು ಅಂತಂದರೆ ಇದು ಆನ್ಲೈನಲ್ಲೇ ಅಪ್ಲೈ ಮಾಡೋ ಅಂಥದ್ದಾಗಿರುತ್ತೆ. ಯಾವ ರೀತಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಅರ್ಹತೆ ಏನಪ್ಪ ಹೊಂದಿರಬೇಕು ಅಂತಂದರೆ ಮಾನದಂಡಗಳು ಇಲ್ಲಿ ತೋರಿಸ್ತಾ ಇದೆ ಅರ್ಹತೆಯನ್ನು. ಫಸ್ಟಾಗಿ ಇವರು SC ST ವರ್ಗಕ್ಕೆ ಸೇರಿರಬೇಕಾಗತ್ತೆ, SC ST ವರ್ಗದವರಾಗಿರಬೇಕಾಗತ್ತೆ, ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕಾಗತ್ತೆ ಮತ್ತು ಆಧಾರ್ ಕಾರ್ಡ್ನಂತಹ ನಿವಾಸದ ಪುರಾವೆಯನ್ನು ಹೊಂದಿರಬೇಕಾಗತ್ತೆ. ಅರ್ಜಿದಾರರು ತಮ್ಮ ಪರೀಕ್ಷೆಯಲ್ಲಿ ಎಲ್ಲ ವಿಷಯಗಳಲ್ಲೂ ಮೊದಲ ಪ್ರಯತ್ನದಲ್ಲೇ ಉತ್ತೀರ್ಣರಾಗಿರಬೇಕು. ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿದಂಥ ಮಕ್ಕಳಿಗೆ 60ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ಹೊಂದಿರೋಂಥ ಮಕ್ಕಳಿಗೆ ಕೊಡಲಾಗುತ್ತದೆ. ಇದು ಎಲ್ಲ SC ST ಮಕ್ಕಳಿಗೆಲ್ಲ 60%ಗಿಂತ ಹೆಚ್ಚಾಗಿ ತೆಗೆದಿರೋಂಥ ಮಕ್ಕಳಿಗೆ ಪ್ರೋತ್ಸಾಹಧನ ಕೊಡಲಾಗುತ್ತದೆ. CGP ಪ್ರಕಾರ ಕೂಡ ಓದು ಕೂಡ ನಿಮಗೆ 60% ಮೇಲೆ ಇರಬೇಕಾಗತ್ತೆ. ಮತ್ತು ನೀವು ಖಾಸಗಿ ಆಗಿರ್ಬೋದು, ಸರ್ಕಾರಿ ಸಂಸ್ಥೆಯಲ್ಲಿ ಓದಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಇಲ್ಲ ಗೌರ್ಮೆಂಟ್ ಕಾಲೇಜಲ್ಲಿ ಸ್ಕೂಲಲ್ಲಿ ಓದಿದ್ದು ಪರವಾಗಿಲ್ಲ, ನಿಮಗೆ ಪ್ರೋತ್ಸಾಹಧನ ನಿಮ್ಗೆ ಸಿಗುತ್ತೆ. 60%ಗಿಂತ ಜಾಸ್ತಿ ತೆಗೆದಿದೆ ಪ್ರತಿಯೊಬ್ಬರಿಗೂ ಕೂಡ ಸಿಗುತ್ತೆ. ನೋಡ್ತಾ ಇರ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಬರುತ್ತೆ. ಮತ್ತು ಇನ್ನು ಅಗತ್ಯವಾಗಿರುವಂಥ ದಾಖಲೆಗಳಂತ ನೋಡೋದಾದರೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ನೀವು ಅಪ್ಲೈ ಮಾಡೋದಕ್ಕೆ ಅಂತಂದರೆ ಕೆಳಗಡೆ ಬಂದ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಕ್ಯಾಸ್ಟ್ ಇನ್ಕಮ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕು, SLC PUC ಡಿಪ್ಲೊಮೊ ಡಿಗ್ರಿ ಯಾವುದೇ ಪಾಸ್ ಆಗಿರೋಂಥ ಮಕ್ಕಳು ಅವರ ಅಂಕಪಟ್ಟಿ ಅಂದರೆ ಅವರ ಮಾರ್ಕ್ಸ್ ಕಾರ್ಡ್ ಇರಬೇಕಾಗತ್ತೆ. ಪಾಸ್ ಆಗಿರೋಂಥ ಸೆಮಿಸ್ಟರ್ ವೈಸ್ ಇಲ್ಲ ಅಂದರೆ ಅವರ ಎಲ್ಲ ಇದ್ದಿದ್ದು ಮಾರ್ಕ್ಸ್ ಕಾರ್ಡ್ ಇರಬೇಕಾಗತ್ತೆ. ಮಾರ್ಕ್ಸ್ ಕಾರ್ಡ್ ಇರಬೇಕಾಗತ್ತೆ. ಅದಾದಮೇಲೆ ಆಧಾರ್ ಕಾರ್ಡ್ ಬೇಕು, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಬೇಕಾಗುತ್ತೆ, ಅವ್ರದ್ದೊಂದು ಫೋಟೋ ಬೇಕಾಗುತ್ತೆ, ಒಂದು ಸಿಗ್ನೇಚರ್ ಬೇಕಾಗುತ್ತೆ. ಇಷ್ಟು ಇರಬೇಕಾಗತ್ತೆ ಅಪ್ಲೈ ಮಾಡೋದಕ್ಕೆ. ಇವರು ಕ್ಯಾಸ್ಟ್ ಇನ್ಕಮ್ಮು ಸರ್ಟಿಫಿಕೇಟ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಇಟ್ಕೊಂಡು ಡಾಕ್ಯುಮೆಂಟ್ನ ಅಪ್ಲೈನ ಮಾಡಬೇಕಾಗತ್ತೆ. ಇನ್ನು ಅಮೌಂಟ್ ಎಷ್ಟು ಬರುತ್ತೆ ಇವರಿಗೆ ಅನ್ನೋದನ್ನು ನೋಡೋದಾದರೆ ಇವರಿಗೆ ಎಷ್ಟು ಪ್ರಶಸ್ತಿ ಬರುತ್ತೆ ಇವರಿಗೆ ಅಂತಂದರೆ 10ನೇ ಕ್ಲಾಸಲ್ಲಿ 60%ಇಂದ 75 ಒಳಗಡೆ ತೊಗೊಂಡಿದ್ದೆ, 60ಇಂದ 75 ಒಳಗಡೆ ಪರ್ಸೆಂಟೇಜ್ ತೊಗೊಂಡಿದ್ದೆ 7,000 ಬರುತ್ತೆ. 75ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ತೊಗೊಂಡ್ರೆ 15,000 ಬರುತ್ತೆ. ಇನ್ನು PUCಯಲ್ಲಿ 60%ಗಿಂತ ಮೇಲೆ ತೊಗೊಂಡವ್ರಿಗೆ 20,000. ಯಾವುದೇ ಪದವಿ ಕೋರ್ಸ್ ಆಗಿದ್ದು 60%ಗಿಂತ ಜಾಸ್ತಿ ತೊಗೊಂಡ್ರೆ 25,000 ಬರುತ್ತೆ. ಸ್ನಾತಕೋತ್ತರ ಪದವಿಗೆ ಅಂದರೆ ಪೋಸ್ಟ್ ಡಿಗ್ರಿ ಗ್ರ್ಯಾಜುಯೇಟ್ಗೆ ಆಗಿರೋಂಥವ್ರಿಗೆ 60%ಗಿಂತ ಜಾಸ್ತಿ ತೆಗೆದ್ರೆ 30,000 ಬರುತ್ತೆ. ಅದೇ ವೃತ್ತಿಪರ ಕೋರ್ಸ್ಗಳಿಗೆ ಇಂಜಿನಿಯರಿಂಗು, ವೈದ್ಯಕೀಯ ಯಾವುದಾದ್ರು ಮಾಡಿದರೆ ಅಂಥವ್ರಿಗೆ 60%ಗಿಂತ ಜಾಸ್ತಿ ತೆಗೆದಿರೋಂಥ ಮಕ್ಕಳಿಗೆ 35,000 ರೂಪಾಯಿವರೆಗೂ ಪ್ರೈಸ್ ಮನಿ ಅಮೌಂಟು ಸಿಗುತ್ತೆ. ನೋಡೋದಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟು ಬರುತ್ತೆ ಅನ್ನೋದನ್ನ. ಇನ್ನು ಅಪ್ಲೈ ಮಾಡೋದಿರೋ ಆನ್ಲೈನಲ್ಲಿ ಅಪ್ಲೈ ಮಾಡೋವಂಥದ್ದಾಗಿರುತ್ತೆ. ಲಾಸ್ಟ್ ಡೇಟ್ ಬಂದು ಇದೇ ತಿಂಗಳು 31ಕ್ಕೆ ಲಾಸ್ಟ್ ಡೇಟ್ ಆಗಿದೆ. ಇದೇ ತಿಂಗಳು ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ ಬೇಗ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ಕೂಡ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡು ಯೂಸಾಗಿ ಲೈಕ್ ಮಾಡಿ.